ನಮಸ್ತೆ ಎಲ್ಲರಿಗೂ. ಇದು ಬಂದು ನವರಾತ್ರಿ 2ನೇ ದಿನದ ವ್ಲಾಗ್ ಆಗಿರುತ್ತೆ. ನವರಾತ್ರಿ 2ನೇ ದಿನವನ್ನು ನಾವು ತಾಯಿ ಬ್ರಹ್ಮಚಾರಿಣಿಯನ್ನು ಪೂಜಿಸ್ತೀವಿ. ಮತ್ತು ಇವತ್ತಿನ ಬಣ್ಣ ಬಂದು ರೆಡ್ ಕಲರ್ ಆಗಿರುತ್ತೆ. ಸೊ ನಾನು ರೆಡ್ ಕಲರ್ ಸ್ಯಾರಿನ ವೇರ್ ಮಾಡಿ ಇವತ್ತು ಪೂಜೆನ ಮಾಡ್ತಾಯಿದ್ದೀನಿ. ಮೊದಲನೇ ದಿನ ನಾನು ಬೆಲ್ಲದನ್ನ ನೈವೇದ್ಯಕ್ಕೆ ಮಾಡಿದ್ದೆ. ಸೊ ಇವತ್ತು ಸ್ವಲ್ಪ ಲೇಟಾಯಿತು ಅಂತ ಹೇಳಿದ್ರೆ ಮಕ್ಕಳಿಗೆ ಸ್ಕೂಲು ಲೀವ್ ಇತ್ತು. ಸೊ ಎಕ್ಸಾಮ್ ಬಂದು ಒಂದಿನ ಗ್ಯಾಪು, ಒಂದಿನ ಎಕ್ಸಾಮ್, ಒಂದಿನ ಗ್ಯಾಪು, ಒಂದಿನ ಎಕ್ಸಾಮ್, ಈ ರೀತಿಯಾಗಿ ಮಕ್ಕಳಿಗೆ ರಜೆ ಇದ್ದಿದ್ದರಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಎದ್ದೇಳೋದು ಸ್ವಲ್ಪ ಲೇಟಾಯಿತು. ಮತ್ತು ಇನ್ನೊಂದೇನು ಧೈರ್ಯ ಅಂತ ಹೇಳಿದ್ರೆ, ನಾನು ದೊಡ್ಡ ದೀಪ ತೊಗೊಂಬಂದು ಹಚ್ಚಿರೋದೇ ಒಂದು ಧೈರ್ಯ ಅಂತಲೇ ಹೇಳ್ಬೋದು. 2 ದಿನದ ತನಕ ನಾವು ಆಯಿಲ್ ಹಾಕಿಲ್ಲ ಅಂದರೂ ಕೂಡ ಎಣ್ಣೆನ ಅದು ಉರಿಯುತ್ತೆ ಅಂತಲೇ ಹೇಳ್ಬೋದು ಬತ್ತಿ. ನಿಜವಾಗ್ಲೂ ಒಳ್ಳೆಯ ದೀಪನೇ ತೊಗೊಂಬಂದಿದ್ದೀನಿ. ಚಿಕ್ಕದೇನಾದರೂ ತಂದಿದ್ರೆ ನೋಡ್ತಾನೆ ಇರಬೇಕಿತ್ತು ಆಲ್ಮೋಸ್ಟು. ಸೊ ಅದಕ್ಕೇ ದೀಪ ಒಂದು ಧೈರ್ಯ ಇತ್ತಲ್ವ ನನಗೆ. ಸೊ ಸ್ವಲ್ಪ ಲೇಟಾಗೇ ಎದ್ದೆ. ಡೈಲಿ ಎದ್ದೋಳೋದು ಯಾವಾಗಲೂ ಇದ್ದಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನು ಎದ್ದು ಡೈಲಿ ಮಾಡೋ ಥರನೇ ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡಿಕೊಂಡು ಮುಗಿಸಿ ಟಿಫನ್ಗೆ ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿಕೊಂಡೆ. ಮಕ್ಕಳು ಮನೇಲೇ ಇದ್ರಲ್ವ ಅಂತ ಹೇಳಿಬಿಟ್ಟು ಇನ್ನು ಮಧ್ಯಾಹ್ನವೂ ಆಗುತ್ತೆ ಅಂತ ಹೇಳಿಬಿಟ್ಟು ಟಿಫನ್ಗೆ ಮಾಡಿ ಎಲ್ಲ ರೆಡಿ ಮಾಡಿದೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು ಅಂತಲೇ ಹೇಳ್ಬೋದು. ಇವತ್ತಂತೂ ನಿಜವಾಗ್ಲೂ ನೈವೇದ್ಯಕ್ಕೆ ಏನೂ ಕೂಡ ಮಾಡೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಿ ಏನು ಮಾಡೋದಕ್ಕಾಗಿಲ್ಲ ಅಂದರೂ ಒಂದು ಲೋಟ ಹಾಲಾದರೂ ಕಾಯಿಸಿ ಇಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಅವತ್ತು ಆಗಲಿಲ್ಲ, ಕಾಯಿಸಿಡೋದಕ್ಕೂ ಕೂಡ ಆಗಲಿಲ್ಲ. ಹಾಲು ಕೂಡ ಮನೇಲಿ ಇರಲಿಲ್ಲ, ತರಿಸ್ಬೇಕಿತ್ತು. ನನಗೆ ಪೂಜೆಗೆ ಬೇರೆ ಲೇಟ್ ಆಗ್ತಿತ್ತು. ನನಗೆ ಆಗ ಕೆಲಸಗಳಾಗ್ಬಿಟ್ರೆ ನನಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ನಾನು ಯಾವುದೇ ಥರ ಕ್ಲೀನಿಂಗ್ ಕೆಲಸಗಳನ್ನ ನಾನು ತೋರಿಸಿಲ್ಲ. ಏನು ಯಾವಾಗಲೂ ಪದೇ ಪದೇ ಅದನ್ನೇ ಒರೆಸೋದು ಗುಡಿಸೋದು ತೋರಿಸ್ತಾನೆ ಇರೋದು ಅಂತ ಹೇಳ್ಬಿಟ್ಟು ನಾನು ತೋರಿಸಿಲ್ಲ ಅಷ್ಟೇನೆ. ಎಲ್ಲ ಮುಗಿಸ್ಕೊಂಡು ನಾನು ಮಾಡಬೇಕು ಅಂದರೆ ನಿಜವಾಗ್ಲೂ 11 ಗಂಟೆ ಮೇಲೆ ಆಗೋಯ್ತು ಅಂತಲೇ ಹೇಳ್ಬೋದು ನಾನು ಪೂಜೆ ಮಾಡೋಷ್ಟೊತ್ತಿಗೆ. ಹೂವು ಏನೂ ತೆಗೆಯೋದಕ್ಕೆ ಹೋಗಿಲ್ಲ. ನಾನು ಹಿಂದಿನ ದಿನವೇ ಎಲ್ಲ ಹಾಕಿದ್ದಿದ್ದರಿಂದ ಹೂವು ಸ್ವಲ್ಪ ಫ್ರೆಶ್ ಆಗೇ ಇತ್ತು. ಒಂದಿನ ಬಿಟ್ಟು ಒಂದಿನ, ಒಂದಿನ ಬಿಟ್ಟು ಒಂದಿನ ತೆಗೆಯೋಣ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಅದೇ ಹೂವಲ್ಲೇ ಪೂಜೆ ಮಾಡಿದೆ. ಸೊ ಸೋಮವಾರದಿಂದ ನವರಾತ್ರಿ ಸ್ಟಾರ್ಟ್ ಆಗಿದ್ದು. ಇದು ಬಂದು ಮಂಗಳವಾರದ್ದು. ನೆಕ್ಸ್ಟು ಬುಧವಾರ ತೆಗೆಯೋಣ ಅಂತ ಹೇಳಿಬಿಟ್ಟು ನಾನು ಮಂಗಳವಾರ ಸ್ಕಿಪ್ ಮಾಡಿಕೊಂಡೆ. ಮಂಗಳವಾರ ಬಂದು ರಾಯರ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸ್ವಲ್ಪ ಏನೋ ಒಂದು ಕಾರಣದಿಂದ ಹೋಗೋದಕ್ಕೂ ಕೂಡ ಅವತ್ತು ಆಗಲಿಲ್ಲ. ಅದಲ್ಲದೆ ಇನ್ನೊಂದೆಲ್ಲೋ ಹೊರಗಡೆ ಹೋಗೋದಿತ್ತು. ಸ್ವಲ್ಪ ನಮ್ಮ ಯಜಮಾನ್ರು ಅತ್ತೆ ಮಗಳು ಮನೆಗೆ ಹೋಗಬೇಕಿತ್ತು. ಏನೋ ಸ್ವಲ್ಪ ಕೆಲಸ ಇತ್ತು. ಸುಮಾರು ದಿನದಿಂದ ಹೋಗಬೇಕು ಅಂತ ಅಂದ್ಕೊತಾನೆ ಇದ್ದೆ, ಬಟ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಹಂಗೆ ಆನ್ ದ ವೇ ನೆನ್ನೆನೂ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬರ್ಬೇಕಿದ್ರೆ ಹಂಗೆ ಆನ್ ದ ವೇ ದೇವಸ್ಥಾನದ ಹತ್ರ ಹೋಗಿ ಬಂದಿದ್ವಿ. 9 ದಿನ 9 ಅಲಂಕಾರ ಇರೋದ್ರಿಂದ ನೋಡೋದಕ್ಕೆ ದೇವಿನ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ನೋಡಿದ್ರೂ ಕಣ್ಣು ತುಂಬ್ಕೊಂಡಂಗೆ ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ವಿ. ಮಕ್ಕಳನ್ನು ಕರ್ಕೊಂಡು ಹೆಂಗೋ ಮಕ್ಳಿಗೂ ರಜೆ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೊರಟೆ. ಅಲ್ಲೇ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದ್ದಿದ್ದರಿಂದ ದೇವಸ್ಥಾನ, ಮಕ್ಕಳು ಸ್ಕೂಲು, ಬಸ್ ಸ್ಟಾಪ್ ಎಲ್ಲ ಅಲ್ಲೇ ಆನ್ ದ ವೇ ಇರೋದು. ಹಾಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಕೂಡ ಮಾಡಿಕೊಂಡು ಇವತ್ತು ಬಂದು ತಾಯಿ ಅನ್ನಪೂರ್ಣೇಶ್ವರಿ ಅಲಂಕಾರನ ಮಾಡಿದರು ಅಂತಲೇ ಹೇಳ್ಬೋದು. ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಕೂಡ ಸಾಕಾಗ್ತಾ ಇರಲಿಲ್ಲ. 9 ದಿನಗಳ ಕಾಲ ಇದೇ ಥರ 9 ಅಲಂಕಾರ ಮಾಡ್ತಾರೆ. 9 ದಿನ ಕೂಡ ಪ್ರಸಾದ ನೈವೇದ್ಯ ಕೂಡ ಇರುತ್ತೆ ಅಲ್ಲಿ. 3 ಜನನೂ ನಿನ್ನೆ ಹಿಂದಿನ ದಿನ ಬಂದು ನನ್ನ ಮಗ ಸ್ಕಿಪ್ ಆಗಿದ್ದ. ಇವತ್ತು ಅವನು ಸೇರಿಕೊಂಡ. ಬಟ್ ಪ್ರಸಾದ ಅವನಿಗೆ ಅಂತ ಎತ್ತಿಟ್ಟಿದ್ದೆ. ಆದರೆ ದೇವಸ್ಥಾನಕ್ಕೆ ಅವನು ಇರಲಿಲ್ಲ. ಅವನ್ನ ಬಿಡೋದು 12:30 ಸೊ ಅದರಿಂದ 11:30 ನನ್ನ ಮಗಳು ಕರ್ಕೊಂಡು ಒಟ್ಟಿಗೆ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದರಿಂದ ಅವನಿಗೆ ಪ್ರಸಾದ ಸಿಕ್ಕಿರಲಿಲ್ಲ. ನನ್ನ ಪ್ರಸಾದನೇ ನಾನು ನನ್ನ ಮಗನಿಗೆ ಕೊಟ್ಟಿದ್ದೆ. ಇವತ್ತು ಪ್ರಸಾದನ ತಿಂದ್ಕೊಂಡು ಆಮೇಲೆ ಸುಮಾರು ದಿನದಿಂದ ಹೋಗಬೇಕು ಅಂತ ಅಂದ್ಕೊತಾನೆ ಇದ್ದೆ. ಫೈನಲ್ಲಾಗಿ ಅದೇ ಯಾವುದೇ ಆದ್ರೂ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತಾರಲ್ವ, ಆ ರೀತಿಯಾಗಿ ನಮ್ಮ ಯಜಮಾನ್ರು ಸೋದರತ್ತೆ ಮಗಳು ಮನೆಗೆ ಅಂತ ಹೇಳಿಬಿಟ್ಟು ಹೊರಟಿದ್ದು. ಅವರ ಅಮ್ಮ ಕೂಡ ಬಂದಿದ್ದರು. ಅವ್ರಿಗೂ ಸ್ವಲ್ಪ ಇವಾಗೆಲ್ಲ ಹಬ್ಬ ಎಲ್ಲ ಮಾಡಿದ್ರಲ್ಲ, ತಿಂಡಿ ಎಲ್ಲ ಮಾಡಿದ್ರಲ್ವ, ಸೊ ಅದಕ್ಕೆ ಅವರು ತಗೊಂಡು ಬಂದಿದ್ರು ಅಜ್ಜಿ. ಗೋಕಾಶ್ ಬಾರೋ, ಗೊತ್ತಾಯ್ತು ಅಜ್ಜಿಗೆ ಬಾ ಬಾರೋ. ನೋಡಿ ಇಲ್ಲಿ ಸುರು ಸುರು
ರೇ ಬರಲೇ, ನೀನೇ ನೋಡಿದ್ಮೇಲೆ ಲವ್ಸ್ಕೊಳ್ಳೋದು. ನೋಡಾಯ್ತು ಕಣಂತೆ, ಬಾರೋ. 3 hands ಅಷ್ಟೊತ್ತಿಗೆ ಬರ್ಬೇಕು ಇವಾಗ. 1 2 3 ಬಾಯಿಂದ ಬೆಳ್ತಗಿ. ಬ್ರೆಡ್ ಕಬಾಬು. ಬ್ರೆಡ್ ಬೇರೆ ಕಬಾಬ್ ಮಾಡಿದ್ದೆ ನಿಮ್ಮ ಮಮ್ಮಿ. ಇದು ಬ್ರೆಡ್ ಕ್ರಮ್ಸಲ್ಲಿ ಅಜ್ಬಿಟ್ಟು ಬಿಡಲ್ವಾ ಕಬಾಬ್, ಆ ಥರ ತಲೆ ಕೆರೆ ಬಿಡ್ತಾವ ನೋಡಮ್ಮ. ಏನ ನಿಮ್ಮ ಅಜ್ಜಿಗೆ ಹುಚ್ಚಿ ಹಿಂದಕ್ಕೋಲ್ಲ, ಅವ್ರಿಬ್ರು ವಿಡಿಯೋ ಮಾಡ್ತೀನಿ. ಎಲ್ಲ ಖಾಲಿ ಮಾಡ್ಬಿಟ್ರೆ ಮಡಗಿದ್ದೀರೋ ಬಾರಜಿ ಏನು ನಿಂಗೆ ಕರ್ಕೋಕೆ ಬಂದಿರೋದು. ಮಡಗಿದ್ದೀರ ಖಾಲಿ ಮಾಡ್ಬಿಟ್ರು ಮಾಡ್ಕೊಡ್ತೀನಿ, ಬಾನು ಫ್ರೆಶ್ ಆಗಿ ಮಾಡ್ಕೊಡ್ತೀಯಾ? ರಜೆ ಕೊಟ್ಟವ್ರಾ? ಇನ್ನ ಕೊಟ್ಟಿಲ್ವಾ? ಇವತ್ತು ಒಂದು ದಿವಸ ರಜೆ ಕೊಟ್ಟವ್ರೆ. ನಾಳೆ ಸ್ಕೂಲ್ ಐತೆ, ನಾಳೆ ರಜಾ, ಇನ್ನೊಂದು ನಾಳಿದೈತೆ. ಊರಲ್ಲೆಲ್ಲ ತಿನ್ಬಿಟ್ರಲ್ಲ. ಅದರಲ್ಲೂ ನನ್ನ ಮಕ್ಕಳು, ಇಬ್ಬರು ಮಕ್ಕಳು ಕಂಡ್ರೆ ಅಮ್ಮಂಗೆ ತುಂಬ ಇಷ್ಟ. ಹೆಂಗೋ ಅವರು ಊರಿಂದ ಬಂದಿದ್ರು, ನಾವು ನೋಡಿ ತುಂಬ ದಿನವೇ ಆಗಿತ್ತು. ಊರಿಂದ ಮಾಮೂಲಿ ಎಡೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿರ್ತಾರಲ್ವ. ಸೊ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅವ್ರಿಗೂ 5 ಜನ ಹೆಣ್ಮಕ್ಳು, ಅವ್ರಿಗೂ ಎಲ್ಲ ಸ್ವಲ್ಪ ತೊಗೊಂಬಂದಿದ್ರು. ಅದರಲ್ಲಿ ನನಗೂ ಸ್ವಲ್ಪ ಕೊಟ್ಟರು, ನಾನು ತೊಗೊಂಡು ಬಂದಿದ್ದಾಯಿತು. ತಿನ್ನೋದಕ್ಕೆ ಕೊಡ್ತು ಹೆಂಗೈತೆ ನೋಡು ಅಂತ ಹೇಳ್ಬಿಟ್ಟು ತಿಂತಾ ಮಾತಾಡ್ಕೊಂಡು ಕೂತಿದ್ವಿ. ನಾನು ಕೂಡ ಸಡನ್ನಾಗಿ ಕಡುಬು ಮಾಡೋದನ್ನು ನೆನೆಸ್ಕೊಂಡೆ. ನನ್ನ ಫ್ರೆಂಡ್ ಒಬ್ಬಳು ಬಂದು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ಲು, ಮಾಡಿಕೊಡ್ತೀನಿ ಅಂತ. ಬಟ್ ಅದನ್ನು ನೆನೆಸ್ಕೊಂಡೆ ನಾನು. ನಮ್ಮ ಅಕ್ಕಂಗೆ ಹೇಳ್ದೆ ಆ ಥರ, ಅಕ್ಕ ಇದು ಕಡುಬು ಮಾಡಬೇಕು ಕಣಕ್ಕ, ಒಂದು ಸಲ ನನ್ನ ಫ್ರೆಂಡ್ ಬರ್ತೀನಿ ಅಂದವಳೆ, ಮಾಡಿಕೊಡ್ತಾಳೆ ಅಂತ ಅಂದಿದ್ದು ಅಷ್ಟೇ. ನಾನೇ ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಅಕ್ಕನೇ ಮಾಡ್ತಿದ್ರು. ಅದು ಸ್ವಲ್ಪ ಒಡೆ ಇಟ್ಟು, ಅವರು ಕೂಡ ಮಾಲೆ ಅಮಾವಾಸ್ಯೆಗೆಲ್ಲ ಎಡೆ ಇಟ್ಟಿರ್ತಾರಲ್ವ. ಸೊ ಅವರು ಕೂಡ ಒಡೆ ಇಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ರು. ಖಾರನೂ ಆಗುತ್ತೆ, ಸ್ವೀಟು ಆಗುತ್ತೆ. ಸ್ವೀಟ್ದು ಸ್ವಲ್ಪ ಪೌಡರ್ ಕೂಡ ಮಾಡಿ ನಾನು ಇಟ್ಕೊಂಡಿದ್ದೀನಿ, ಅದು ಇದೆ. 2 ಇದೆ, ಮಾಡೋಣ ಬಾ. ಅದಕ್ಕೇನು ಜಾಸ್ತಿ ಹೊತ್ತು ಟೈಮ್ ಹಿಡಿಯಲ್ಲ, ಅದೆಲ್ಲ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಅಷ್ಟೇ. ಹೂರ್ಣ ಇದೆ ಅಲ್ವಾ, ಅಕ್ಕಿ ಹಿಟ್ಟನ್ನ ಮಾಡಿಕೊಂಡು ಅದಕ್ಕೆ ನಾವು ಕಡುಬನ್ನ ಮಾಡ್ಕೊಳ್ಳೋದಷ್ಟೇ. ಸ್ವಲ್ಪ ಅದನ್ನು ಇದು ಮಾಡಿಕೊಂಡು ಬಾ ಅಂತ ಹೇಳ್ಬಿಟ್ಟು ಕರೆದ್ರು. ಬಾ ಸ್ವಲ್ಪ ಎಲ್ಪ್ ಮಾಡು ಬಾ ಅಂತ ಹೇಳ್ಬಿಟ್ಟು, ಆಮೇಲೆ ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಇದ್ರದ್ದು ಪೂರ್ತಿ ಹೇಗೆ ಮಾಡೋದು, ಹೇಗೆ ಇದ್ರದ್ದು ಪೂರ್ತಿ ಡೀಟೇಲ್ ನಾನು ನಾನೇ ಸಪ್ರೇಟಾಗಿ ಮಾಡಿ ನಾನು ನಿಮಗೆ ಅದರದ್ದು ಡೀಟೇಲ್ ಕೊಡ್ತೀನಿ. ಅದು ಅರ್ಧ ತಿಳ್ಕೊಂಡು ನಾನು ಹೇಳೋದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಇದ್ರದ್ದು ಪೂರ್ತಿ ನಾನು ಮಾಡಿ, ಅದು ಎಲ್ಲ ಹೂರ್ಣ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ರು. ಸೊ ಈಗ ಅದು ಹೇಳೋಕ್ಕೆ ಹೋದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ಸಪ್ರೇಟಾಗೆ ನಿಮಗೆ ನಾನು ಮಾಡಿ ತೋರಿಸ್ತೀನಿ. ನನ್ನ ಫ್ರೆಂಡ್ ಒಬ್ಬಳು ಚೆನ್ನಾಗಿ ಮಾಡ್ತಾಳೆ, ಅವಳು ಬರ್ತೀನಿ ಅಂತ ಹೇಳ್ತಾನೆ ಇದ್ದಾಳೆ ಮನೆಗೆ. ಬಂದು ಒಂದು ದಿನ ಮಾಡಿಕೊಡ್ತೀನಿ, ಸ್ವೀಟು ಖಾರ ಎರಡೂ ಮಾಡಿಕೊಡ್ತೀನಿ ಅಂತ. ಪಾಪ ಅವಳಿಗೂ 2 ಮಕ್ಕಳು, ಅವಳು ಬರೋದ್ರಲ್ಲೇ ಇದ್ದಾಳೆ, ಇನ್ನೂ ಬಂದೇ ಇಲ್ಲ. ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಅವಳು ಬಂದಾಗ ಮಾಡಿದಾಗ ಅದ್ರದ್ದು ರೆಸಿಪಿ ವಿಡಿಯೋನ ನಾನು ಹಾಕ್ತೀನಿ. ನನಗೆ ಬರಲ್ಲ ಅಂತಲ್ಲ, ನಾನು ಕಣ್ಣಲ್ಲಿ ನೋಡಿ ಕೈಯಲ್ಲಿ ಬೇಗ ಪಟ್ಟಂತ ಕಲ್ತ್ಕೊಬಿಡ್ತೀನಿ. ಏನೋ ಗೊತ್ತಿಲ್ಲ, ಮಾಡಿಸ್ಬೇಕು ಅಂತ ಆಸೆ ಇತ್ತು. ಸೊ ಅವಳು ಫ್ರೀ ಆದಾಗ ಬಾ ಅಂತ ಕರೆದಿದ್ದೀನಿ. ಎಷ್ಟೋ ಎಲ್ಲ ಕಾಲೇಜಲ್ಲಿ ಓದಬೇಕಿದ್ರೆ ನಾವೆಲ್ಲ ಅಲ್ಲಲ್ಲೇ ಮುಗ್ದೋಗ್ಬಿಟ್ಟೈತೆ ಅಂತಲೇ ಹೇಳ್ಬೋದು. ಸುಮಾರು ದಿನವೇ ಆಯಿತು ಎಲ್ಲರೂ ಸೇರಿ. ಸೊ ಅದೊಂದು ಖುಷಿ ಅಷ್ಟೇ. ಜೊತೆಗೆ ಇರ್ತಲ್ಲ, 1 2 hours 3 hours ಆದರೂ ಟೈಮ್ ಸ್ಪೆಂಡ್ ಮಾಡ್ತೀವಲ್ವ, ಇಲ್ಲಾಂದರೆ ಅವತ್ತಿನ ಡೇ ಪೂರ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ವ ಅನ್ನೋ ಖುಷಿ ಅಷ್ಟೇನೆ. ಬಂದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಮಾಡೋಕ್ಕೆ ಬರಲ್ಲ ಅಂತ ಇಲ್ಲ, ಯಾರ ಹತ್ರನಾದರೂ ಯಾರಿಗೆ ಬರಲ್ಲ ಗೊತ್ತಾದರೆ ಅದಲ್ಲದೆ ಯೂಟ್ಯೂಬಲ್ಲೇ ಹೊಡೆದ್ರೆ ಎಷ್ಟೋ ವಿಷಯಗಳು ನಾವು ತಿಳ್ಕೊಬೋದು ಅಂತಲೇ ಹೇಳ್ಬೋದು. ಆರಾಮಾಗಿ ಮಾಡ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ಅವಳ ಕೈಲೇ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಅದು ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಈ ವಿಡಿಯೋ ಏನಾದರೂ ನೋಡಿದ್ರೆ ಪಕ್ಕ ಫೋನ್ ಮಾಡ್ತಾಳೆ ಅವಳು. ನಾನು ಹಂಗೂ ಮೊನ್ನೆ ಎಲ್ಲ ಕರೆದೆ, ಬಟ್ ಅವಳು ಬರೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಭಾನುವಾರ ಬರ್ತೀನಿ ಅಂದ್ಲು, ಮತ್ತು ಅವಾಗಲೂ ಕೂಡ ಆಗಿಲ್ಲ.
ಸೊ ಅದಕ್ಕೆ ಅಕ್ಕನಿಗೆ ಆ ಥರ ಹೇಳಿದ್ದಕ್ಕೆ ಬಾ ನಮ್ಮ ಮನೇಲೇ ಹೂರ್ಣ ಇದೆ ಮಾಡೋಣ ಅಂತ ಹೇಳ್ತು. ಸರಿ ಅಕ್ಕ ಆಯಿತು ಎಲ್ಲ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಖಾರ ಮತ್ತು ಸ್ವೀಟು ಎರಡು ಕೂಡ ಮಾಡಿದ್ದಾಯಿತು. ಖಾರ ಬಂದು ಮಾಮೂಲಿ ವಡೆ ಹಿಟ್ಟಿಗೆ ನಾವು ಹೆಂಗೆ ಹದ ಮಾಡ್ಕೊತೀವೋ ಅದೇ ರೀತಿ ವಡೆ ಹಿಟ್ಟನ್ನೇ ಯೂಸ್ ಮಾಡೋದು ಖಾರಕ್ಕೆ. ಸ್ವೀಟಿಗೆ ಬಂದು ಅದೇನೋ ಕಡಲೆ ಮತ್ತು ಕಾಯಿ, ಹಸಿಕಾಯಿನೇ ಅಂತೆ, ಕಡಲೆ ಕಾಯಿ ಮತ್ತು ಬೆಲ್ಲ, ಇನ್ನೊಂದೇನೋ ಹೇಳಿದ್ರು ಬಟ್ ನೆನಪಾಗ್ತಾಯಿಲ್ಲ ನನಗೆ. ಅದಷ್ಟೂ ರುಬ್ಕೊಂಡು ಅದನ್ನು ಪೌಡ್ರು ಕಡಲೆಕಾಯಿ ಬೀಜ ಅನಿಸುತ್ತೆ, ಅದಷ್ಟೂ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು ಅಂತ ಹೇಳ್ತು. ಆಮೇಲೆ ಅದನ್ನು ಪೌಡರ್ ಮಾಡಿಕೊಂಡು ಮಾಮೂಲಿ ರಾಗಿ ಮುದ್ದೆ ಥರನೇ ಅಕ್ಕಿ ಹಿಟ್ಟನ್ನ ತಿರುವ್ಕೊಂಡು ಅಕ್ಕಿ ಹಿಟ್ಟನ್ನ ಮಿತ್ಕೊಂಡು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡು ಕೈಗೆ ತುಪ್ಪ ಸವರ್ಕೊಂಡು ಆಮೇಲೆ ಇನ್ನೊಂದು ಹೇಳಿದ್ರು, ಮಾಮೂಲಿ ರಾಗಿ ಹಿಟ್ಟು ಮಾಡ್ತೀವಲ್ಲ ಅದೇ ಥರನೇ ಅಕ್ಕಿ ಹಿಟ್ಟು ಮಾಡ್ತಾ ಇರ್ತೀವಲ್ವ ಈ ಕಡುಬಿಗೆ, ಆವಾಗಲೂ ಕೂಡ ನಮಗೆ ಅದು ಸಾಫ್ಟಾಗಿ ಬರಬೇಕು ಅಕ್ಕಿ ಹಿಟ್ಟು ಅಂತ ಹೇಳಿದ್ರೆ ಸ್ವಲ್ಪ ತುಪ್ಪ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋಬೋದಂತೆ. ಅದಕ್ಕೆ ಹಾಕಿದ್ರೋ ಏನೋ ನಾನು ನೋಡೋಕ್ಕೆ ಹೋಗಲಿಲ್ಲ, ಬಟ್ ನಾನು ಕೈಗೆ ಸವರ್ಕೊಂಡು ಅದು ಕೈಗೆ ಅಂಟ್ಕೋತದಂತಲ್ವ, ಅದಕ್ಕೆ ಕೈಗೆ ತುಪ್ಪನ ಸವರ್ಕೊಂಡು ಅಕ್ಕ ಅದು ನನಗೆ ಸ್ಪ್ರೆಡ್ ಮಾಡೋದಕ್ಕೂ ಕೂಡ ಬರ್ತಾಯಿಲ್ಲ ಆ ಥರ. ಅಕ್ಕ ಸ್ವಲ್ಪ ಸ್ವಲ್ಪ ಮಾಡಿ ಕೊಟ್ಟರು. ನಾನು ಅದನ್ನು ಫುಲ್ಲು ಸ್ಪ್ರೆಡ್ ಮಾಡಿ ಅದಕ್ಕೆ ಹೂರ್ಣನ ಹಾಕಿಬಿಟ್ಟು ಅದನ್ನು ಈ ರೀತಿಯಾಗಿ ಫೈನಲ್ಲಾಗಿ ಮಾಡಿದ್ದಾಯಿತು. ತುಂಬ ದಿನಗಳಿಂದ ನಾನು ಅಂದ್ಕೊತೇನೆ ಇದ್ದೆ ಮಾಡಬೇಕು ಅಂತ, ಮಾಡೋಕ್ಕಾಗ್ತಾನೆ ಇಲ್ಲ. ಎಷ್ಟೋ ವರ್ಷಗಳು ಅಂದ್ಕೊಂಡಿದ್ದೀವಿ ಗಣೇಶ ಹಬ್ಬಕ್ಕೆ ನಾನು ಅಮ್ಮ ಇಬ್ಬರು ಅಂದ್ಕೊಂಡಿದ್ದೀವಿ ಮಾಡಬೇಕು, ಇಲ್ಲ ಈ ಸಲ ಕಡುಬು ಮಾಡಲೇಬೇಕು, ಇಲ್ಲ ಈಗ ಮಾಡಲೇಬೇಕು ಅಂದ್ಕೋತೀವಿ. ಆ ಕೆಲಸಗಳಲ್ಲಿ ಆ ಬ್ಯುಸಿಲಿ ನಿಜವಾಗ್ಲೂ ಆಗಲ್ಲ ಅಂತಲೇ ಹೇಳ್ಬೋದು. ಆಗೋದೇ ಇಲ್ಲ. ಬೇರೆ ತಿಂಡಿ ಯಾವುದು ಮಾಡಿಲ್ಲ ಅಂತ ಹೇಳಿದ್ರೆ ಮಾಡ್ಬೋದು, ಬೇರೆ ತಿಂಡಿಗಳೆಲ್ಲ ಮಾಡಿ ಇದನ್ನೂ ಮಾಡಬೇಕು ಅಂದರೆ ನಿಜವಾಗ್ಲೂ ರಿಸ್ಕ್ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ನಾವು ಟೈಮ್ ಕೊಡಬೇಕು, ಪೇಷನ್ಸ್ ಕೊಡಬೇಕು, ನಿಧಾನವಾಗಿ ಮಾಡಬೇಕು. ದಡ ಅಂತ ಮಾಡೋಕ್ಕೋದ್ರೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ ನನ್ನ ಪ್ರಕಾರ. ನಾನು ಅನ್ನೋದು ಯಾವುದೇ ಆದರೂ ನಿಧಾನಕ್ಕೆ ಕೂಲಾಗಿ ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಕೂಡ ಚೆನ್ನಾಗೇ ಬರುತ್ತೆ. ಸೊ ಅದರಿಂದ ನಾವು ಸ್ಕಿಪ್ ಮಾಡಿಬಿಟ್ವಿ, ಮಾಡೋಕ್ಕೆ ಹೋಗಲಿಲ್ಲ. ಒಬ್ಬೊಬ್ಬರು ಪ್ಲೈನ್ ಇದೇ ಥರ ತಿನ್ಕೋತಾರೆ, ಬಟ್ ಇದು ಖಾರ ಹೂರ್ಣ ಕೂಡ ಇರೋದ್ರಿಂದ ಹಬೆಲಿ ಬೇಯಿಸೋಣ ಅಂತ ಹೇಳಿಬಿಟ್ಟು ಮಾಮೂಲಿ ಇಡ್ಲಿ ಕುಕ್ಕರಲ್ಲೇ ಅದನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲೇ ಅದನ್ನೆಲ್ಲ ಇಟ್ಟು ಇಡ್ಲಿ ಪಾತ್ರೆಗೂ ಕೂಡ ಪ್ಲೇಟ್ ಬರುತ್ತಲ್ವ, ಆ ಪ್ಲೇಟ್ಗೂ ಕೂಡ ತುಪ್ಪನ ಸವರ್ಕೊಂಡು ಆಮೇಲೆ ಅದನ್ನು ಮಾಡಿರೋದು ಕಡುಬುಗಳನ್ನೆಲ್ಲ ಅದರಲ್ಲಿ ಇಟ್ಕೊಂಡು ಹಬೆಲಿ ಬೇಯಿಸಿದ್ರೆ ಸೂಪರಾಗಿರುತ್ತೆ ಮಾತ್ರ. ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟ್ ಮಾಡಿ ನೋಡಿದೆ ನಾನು. ಸ್ವೀಟ್ಗಿಂತ ಖಾರ ಮಾತ್ರ ನಿಜವಾಗ್ಲೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಜಸ್ಟ್ ನಾನು ಹೇಳಿದಷ್ಟೇ, ಅವ್ರ ಮನೇಲೂ ಇದೆಲ್ಲ ಇಲ್ಲ ಅಂದಿದ್ದರೆ ಇವಾಗ ಯಾರು ಮಾಡ್ತಾ ಕೂರ್ತಿದ್ರು ಅಲ್ವಾ. ಸೊ ಹೂರ್ಣ ಎಲ್ಲ ಇದ್ದಿದ್ದಕ್ಕೆ ಹೆಂಗೋ ಅದು ಸ್ವಲ್ಪ ಆಯಿತು ಕೆಲಸ. ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರ ಅಮ್ಮ ಬಂದು ಅವ್ರಿಗೆ 5 ಜನ ಹೆಣ್ಮಕ್ಳು. ನಮ್ಮ ಮನೆ ಹತ್ರ ನಮ್ಮ ಏರಿಯಾದಲ್ಲಿ ಒಬ್ಬರು ಇದ್ದಾರೆ, ಅವ್ರ ಮನೆಗೆ ಬರ್ತೀನಿ ನಾನು ಅಂತ ಹೇಳ್ತು ಅಜ್ಜಿ. ಸರಿ ಬನ್ನಿ ಅಮ್ಮ ಅಂತ ಹೇಳ್ಬಿಟ್ಟು ನಾನು ಜೊತೆಲೇ ಮಕ್ಕಳು ಕರ್ಕೊಂಡು ಬರ್ತಿದ್ದೆ ಅಲ್ವಾ. ಹೆಂಗೂ ಸ್ವಲ್ಪ ಸುಮಾರು ನಾನು ಹೋದಾಗಲೇ 1 ಗಂಟೆ ಮೇಲಾಗಿತ್ತು. ಹತ್ತತ್ರ ನೈಟ್ ತನಕ ಇದ್ದು ಅಲ್ಲೇ ಬೇಡ ಅಂತ ಹೇಳಿದ್ರು. ಊಟ ಎಲ್ಲ ಮಾಡಿಕೊಂಡು ವಾಪಸ್ಸು ಬಂದಿದ್ದಾಯಿತು. ಅಲ್ಲಿಂದ ಮೊಸೊಪ್ಪು ಸಾಂಬಾರು ಮಾಡಿದರು ಮತ್ತು ಕಡುಬನ್ನ ನಂಚ್ಕೊಂಡು ತಿಂದಿದ್ದೀನಿ ಅಂತಲೇ ಹೇಳ್ಬೋದು. ಸ್ವೀಟ್ ಕಡುಬ್ಗಿಂತ ನಿಜವಾಗ್ಲೂ ಖಾರ ಕಡುಬು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ಸ್ವಲ್ಪ ಟೀ ಕಾಫಿ ಆಳು ಮೂಳು ಅದು ಇದು ಏನೇನೋ ಕೊಟ್ಬಿಟ್ರು. ಆಮೇಲೆ ಅಮ್ಮ ಬೇರೆ ಊರಿಂದ ತಿಂಡಿಗಳೆಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಕೊಟ್ಬಿಟ್ಟಿದ್ರು. ಅದೆಲ್ಲ ತಿಂದುಬಿಟ್ಟು ನಿಜವಾಗ್ಲೂ ನನಗೆ ಕಡುಬು ತಿನ್ನೋದಕ್ಕೆ ಆಗಲಿಲ್ಲ. ಹೆಂಗೋ ಒದ್ದಾಡಿಕೊಂಡು ಅದೇನೂ ತಿಂದಿಲ್ಲ ಅಂದರೆ ನಿಜವಾಗ್ಲೂ ಖಾರದ ಕಡುಬು ಇನ್ನೂ ಒಂದು ಈಸ್ಕೊಂಡು ತಿಂತಿದ್ದೆ, ಬಟ್ ಅವ್ರು ಹಿಂಸೆ ಮಾಡಿದ್ರು, ನನ್ನ ಕೈಲೇ ತಿನ್ನೋದಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು. ನೀನೇ ತಾನೇ ಕೇಳಿ ತಿನ್ನು ಅಂತಿದ್ರು. ಇಲ್ಲ ನನ್ನ ಕೈಲಿ ಆಗಲೇ ಇಲ್ಲ ತಿನ್ನೋದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಮುಗಿಸ್ಕೊಂಡು ಅತ್ತಿಂದ ಅಮ್ಮನೂ ಬರ್ತೀನಿ ನಾನು ನಿನ್ನ ಜೊತೆಲೇ ಅಂತ ಹೇಳಿದ್ರು. ಬನ್ನಿ ಅಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾಯಿತು ಅಮ್ಮನ್ನ. ಇಲ್ಲೇ ನಮ್ಮನೆ ಪಕ್ಕದಲ್ಲೇ ಹತ್ರನೇ ಇರೋದು, 1-2 ರೋಡ್ ಅಷ್ಟೇ ಗ್ಯಾಪು. ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಟು ಅವ್ರ ಮನೆ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ವಾಪಸ್ಸು ಬಂದಿದ್ದಾಯಿತು. ಇದಿಷ್ಟು ಇವತ್ತಿನ ವೀಡಿಯೋಸ್ ಆಯಿತು. ನಿಮಗೇನಾದರೂ ನನ್ನ ವೀಡಿಯೋಸಿಂದ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ, ಯೂಸ್ಫುಲ್ ಆಗ್ತಿದೆ, ಖುಷಿ ಕೊಡ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ ಹಾಕೋದಕ್ಕೆ ಪ್ರಯತ್ನನ ನಾನು ಪಡ್ತಾನೇ ಇರ್ತೀನಿ ಯಾವಾಗಲೂ ಕೂಡ.
ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.